ಇವತ್ತು ನಾನು ನಮ್ಮ ಕೂಲಿನ ಕೈಯಲ್ಲಿ ಕಾಸು ಇಟ್ಕೊಂಡು ಯಾವ್ಯಾವ ರೀತಿ ಖರ್ಚು ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಟ್ ಅಂತ ಹೋಗಿ ನಾನು ಕೂಡ ಪಟ್ ಅಂತ ರೆಡಿಯಾಗಿ ಯಾಕೋ ಇವತ್ತು ಪೋಸ್ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ಕೊಡ್ತಾ ಇದ್ರೆ ಅಲ್ಲಿ ನಮ್ಮ ಮನೆಯವ್ರು ಆಲ್ರೆಡಿ ಟೈಮ್ ಆಯಿತು ಅಂತ ಕುಣಿತಾ ಇದ್ರು. ಅವ್ರ ಜೊತೆ ಒಂದು ಇಡಿ ಎತ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಸೀದಾ ಕಾಲೇಜ್ ಹತ್ರ ಬಂದು ಲ್ಯಾಂಡ್ ಆಗಿ ನಮ್ಮ ಪಮ್ಮಿ ಮೇಡಮ್ ಅವ್ರಿಗೇನೋ ಹುಷಾರಿಲ್ಲ ಅಂತೆ. ಸೊ ಹಾಗಾಗಿ ಅವಳು ಯೋಗಕ್ಷೇಮ ಸ್ವಲ್ಪ ವಿಚಾರಿಸಿ ಇನ್ನು ನಮ್ಮ ಕಾಲೇಜಲ್ಲಿ ಫೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಅಮೌಂಟ್ ಕಲೆಕ್ಟ್ ಮಾಡೋ ಜವಾಬ್ದಾರಿ ನಮ್ದಾಗಿತ್ತು. ಇನ್ನು ನಮ್ಮ ಜೂನಿಯರ್ಸ್ ನಮ್ಮ ಬಿಲ್ಡಿಂಗ್ ಅಲ್ಲಿ ರೂಮ್ಸ್ ಇರಲಿಲ್ಲ ಅಂತ ಪಕ್ಕದ ಬಿಲ್ಡಿಂಗ್ ಶಿಫ್ಟ್ ಆಗ್ಬಿಟ್ಟಿದ್ರು. ಅವರು ನೋಡಿಕೊಂಡು 4 ಫ್ಲೋರ್ ಹತ್ಕೊಂಡು ಟಾಪ್ ಇಂದ ವ್ಯೂ ನ ನೋಡ್ಕೊಂಡು ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತಮಾಷೆಗೆ ನಾನು ನಮ್ಮ ಕುಳಿ ಮೇಡಮ್ ಅವರು ಈ ಅಮೌಂಟ್ ನ ಯಾವ ತರ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಬಂದು ಇನ್ನು ಲಂಚ್ ಅವರ್ ಆಗಿತ್ತು ಅಂತ ಬಾಕ್ಸ್ ನ ತಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಇರೋವರೆಲ್ಲ ಖಾಲಿ ಆದ್ರೂ ನಮ್ಗೆ ಹಂಗು ಮಾತುಕತೆ ಮುಗಿಯಲ್ಲ ಅಂತ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಟೈಮ್ ಆದ ತಕ್ಷಣ ಮನೆ ಕಡೆ ಬಂದ್ವಿ. ಇನ್ನು ಇವತ್ತಿನ ರೆಸಿಪಿ ನೋಡೋಣವಾ. ಇವತ್ತು ಒಲೆ ಹಚ್ಚದೇನೆ ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದೀನಿ. ಫಸ್ಟ್ ಒಂದ್ ಜಾರ್ಗೆ ಹಾಫ್ ಬೌಲ್ ಆಫ್ ಶುಗರ್ ನ ಹಾಕೊಂಡು ಅದಕ್ಕೆ ಒಂದ್ 2 ಏಲಕ್ಕಿನ ಹಾಕೊಂಡು ಅದನ್ನ ನೀಟಾಗಿ ಪೌಡರ್ ಮಾಡ್ಕೊಂಡು ತಗೋಬೇಕು. ಅದ್ರ ಜೊತೆಗೆ ಒಂದ್ 4 ಬೌಲ್ ಅಷ್ಟು ಕಡಲೆಪುರಿನ ತಗೊಂಡು ಅದಕ್ಕೆ ಒಂದ್ 2 ಗೋಡಂಬಿನ ಹಾಕೊಂಡು ಅದನ್ನು ಕೂಡ ನೀಟಾಗಿ ರುಬ್ಕೊಂಡು ತಗೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ತಗೊಳ್ಳಿ. ಇನ್ನು ನಾವು ಮೊದಲೇ ರೆಡಿ ಮಾಡ್ಕೊಂಡು ಶುಗರ್ ಪೌಡರ್ಗೆ ಒಂದ್ 4 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೊಂಡು ಅದಕ್ಕೇನೆ ಕಾದಿ ಆರಿರುವಂತ ಹಾಲ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೇನೆ ನಾವು ರುಬ್ಬಿ ತಗೊಂಡಿದ್ದು ಕಡಲೆಪುರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೆನು ಇರಬಾರ್ದು, ನೀಟಾಗಿ ನಾತ್ಕೊಂಡು ಒಂದ್ 5 ನಿಮಿಷ ಅದನ್ನ ರೆಸ್ಟಿಗೆ ಇಟ್ಬಿಟ್ಟು ಇನ್ನ ಒಂದ್ ಬಾಕ್ಸ್ ತಗೊಂಡು ಅದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ನೀಟಾಗಿ ಎಲ್ಲಾ ಕಡೆನೂ ಸವರ್ಕೊಂಡ್ಬಿಟ್ಟು ಇನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಆ ಬಾಕ್ಸಿಗೆ ನೀಟಾಗಿ ತುಂಬಿಟ್ಟು ಒಂದ್ 2 ಅವರ್ ರೆಫ್ರಿಜಿರೇಟ್ ಆಗಕ್ಕೆ ಬಿಡ್ಬೇಕು. ನಾನು ಅದು 2 ಅವರ್ ಬಿಟ್ಬಿಟ್ಟು ಅದಾದ್ಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಇಡ್ಲಿ ಮೇಕರ್ನ ಆರ್ಡರ್ ಮಾಡಿದ್ದೆ. ನಾನು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಇದನ್ನ ತಗೋಬೇಕಿತ್ತು ಅಂತ. ಫೈನಲಿ ಅದು ನನ್ನ ಕೈಯಲ್ಲಿದೆ. ಇದ್ರ ಜೊತೆಗೆ 6 ಮಂತ್ ವಾರಂಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಫೀಚರ್ಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಲಿಡ್ನು ಕೂಡ ನಾವು ತುಂಬಾ ಕಂಫರ್ಟಬಲ್ ಆಗಿ ಓಪನ್ ಮಾಡಬಹುದು. ಹಾಗೇನೆ ಇದು ಸ್ಟೀಲ್ ಇಂದು ಒಂದ್ಸಲಕ್ಕೆ ನೀವು ಇದರಲ್ಲಿ 12 ಇಡ್ಲಿನ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನನಗೆ DM ಮಾಡಿ ನಾನು ಕಳಿಸ್ಕೊಡ್ತೀನಿ. ಇನ್ನು ನಾನು ಅದ್ರ ಅನ್ಬಾಕ್ಸಿಂಗ್ ಎಲ್ಲ ಮುಗಿಸ್ಕೊಂಡು 2 ಅವರ್ ಆಗಿತ್ತು ಅಂತ ರೆಫ್ರಿಜಿರೇಟ್ನ ಓಪನ್ ಮಾಡ್ಬಿಟ್ಟು ಸ್ವೀಟ್ ಹೇಗಾಗಿದೆ ಅಂತ ನೋಡ್ಬಿಟ್ಟು ಒಂದ್ ತಟ್ಟೆಗೆ ಈ ತರ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಬಾಕ್ಸ್ ಶೇಪ್ ಅಲ್ಲಿ ಕಟ್ ಮಾಡ್ಕೋತಾ ಇದೆ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ನೀವು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಸ್ವೀಟ್ ನ ಮಾಡ್ಕೋಬಹುದು ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.